ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 22. ಅವಸರವಾಗಿ ನಕ್ಷತ್ರಳೊಂದಿಗೆ ಲಿಫ್ಟ್ನೊಳಗೆ ಪ್ರವೇಶಿಸಿದ ಅಥರ್ವ. ಅವನಿಗೆ ಹೃದಯ ಬಡಬಡನೆ ಬಡಿಯುತ್ತಿತ್ತು. ಒಂದು ಬದಿಗೆ ಅಂಟಿಕೊಂಡಂತೆ ನಿಂತಿದ್ದಳು. ಅವನಿಂದ ಸ್ವಲ್ಪ ದೂರದಲ್ಲೇ ಅವಳು ನಿಂತಿದ್ದಳು. ಅವಳಿಗೆ ಯಾವುದೇ ಭಯವಾಗಲಿ ಆತಂಕವಾಗಲಿ ಇರಲಿಲ್ಲ. ಆದರೆ ಅಥರ್ವನ ಹೃದಯ ಮಾತ್ರ ಹಾರಿ ಹೊರಬರುವಂತೆ ಮಿಡಿಯುತ್ತಿತ್ತು. ಎಲ್ಲವೂ ತಿಳಿದಿದ್ದರೂ ಇವಳನ್ನು ಹೀಗೆ ಒಂಟಿಯಾಗಿ ಲಿಫ್ಟ್ನಲ್ಲಿ ಕರೆತಂದಿದ್ದೀನಲ್ಲ, ನನ್ನ ಶೂ ಬಿಚ್ಚಿ ನಾನೇ ಹೊಡೆದುಕೊಳ್ಳಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು. ಅವಳ ಫೋಟೋ ನೋಡಿದಾಗಲೇ ಅವನ ಭಾವನೆಗಳು ಜೀವಂತಗೊಳ್ಳುವಾಗ ಪಕ್ಕದಲ್ಲಿಯೇ ಚಿನ್ನದ ಪ್ರತಿಮೆಯಂತೆ ಅವಳು ನಿಂತಿರಲು ಆ ಪರಿಸ್ಥಿತಿಯನ್ನು ನಿಭಾಯಿಸುವುದು ಅವನಿಗೆ ತುಂಬ ಕಷ್ಟಕರವಾಗಿತ್ತು. ಕಷ್ಟಪಟ್ಟು ತನ್ನ ದೃಷ್ಟಿಯನ್ನು ಬೇರೆಡೆ ತಿರುಗಿಸಿದನು. ಆದರೂ ಕಣ್ಣುಗಳು ಮತ್ತೆ ಮತ್ತೆ ಅವಳನ್ನೇ ನೋಡುವಂತೆ ಮಾಡುತ್ತಿದ್ದವು. ನಕ್ಷತ್ರ ಏನೋ ಯೋಚನೆಯಲ್ಲಿ ನಿಂತಿದ್ದಳು. ಅವನಿಗೆ ಇನ್ನೂ ತಾಳ್ಮೆ ಇರಲಿಲ್ಲ. ಅವಳ ದಾಳಿಂಬೆಯಂತಹ ತುಟಿಗಳನ್ನು ಸೆರೆ ಹಿಡಿಯಲು ಅವನ ಮನಸ್ಸು ತಹತಹಿಸುತ್ತಿತ್ತು. ಅವನ ಮೆದುಳು ಅವನನ್ನು ಎಚ್ಚರಿಸಿದರೂ ಅವನ ಮನಸ್ಸು ಮತ್ತು ದೇಹ ಅದರ ಮಾತನ್ನು ಕೇಳಲಿಲ್ಲ. ತನ್ನನ್ನು ತಾನು ಧೈರ್ಯಪಡಿಸಿಕೊಂಡು ಅವಳ ಬಳಿ 2 ಹೆಜ್ಜೆ ಇಡಲು ಸರಿಯಾಗಿ ಅದೇ ಸಮಯಕ್ಕೆ ಲಿಫ್ಟ್ ಬಾಗಿಲು ತೆರೆಯಿತು. ಈಗಷ್ಟೇ ಕೆಳಗೆ ಬಂದಿರುವುದು ಅವನಿಗೆ ಅರ್ಥವಾಯಿತು. ಅಯ್ಯೋ, ಮೊದಲು ಇವರಿಗೆ ನೆನಪಾಗುವ ಮುನ್ನ ನಾವು ಇಲ್ಲಿಂದ ಎಸ್ಕೇಪ್ ಆಗಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಅವಸರವಾಗಿ ಹೊರಬಂದಳು. ಇನ್ನು ಮುಂದೆ ಇವಳ ಜೊತೆ ಮಾತ್ರ ಒಂಟಿಯಾಗಿ ಲಿಫ್ಟ್ನಲ್ಲಿ ಬರಬಾರದು. ಮನುಷ್ಯನ ಮನಸ್ಸನ್ನು ಪಂಚರ್ ಮಾಡದೆ ಬಿಡಲೊಲ್ಲಳು ಎಂದು ಯೋಚಿಸುತ್ತಲೇ ಕಾರಿನ ಬಳಿ ಬಂದು ತಲುಪಿದ ಅಥರ್ವ. ಕಾರಿನ ಬಳಿ ಹೋದವಳು ಅವನನ್ನು ನೋಡದಂತೆ ದಾಟಿ ಹೋಗಲು ಮುಂದಾದಳು. ನಕ್ಷತ್ರ, ಕಾರ್ ಇಲ್ಲಿದೆ, ನೀನು ಎಲ್ಲಿಗೆ ಎಸ್ಕೇಪ್ ಆಗಲು ನೋಡ್ತಾ ಇದ್ದೀಯಾ ಎಂದಾಗ, ಸರ್ ಪ್ಲೀಸ್, ನನ್ನ ಬಟ್ಟೆಗಳೆಲ್ಲ ನನ್ನ ಮನೆಯಲ್ಲೇ ಇವೆ. ನಾನು ಅದನ್ನೆಲ್ಲ ತೆಗೆದುಕೊಂಡು ಮನೆಯನ್ನು ಖಾಲಿ ಮಾಡಿ ಓನರ್ ಕೈಗೆ ಕೀ ಕೊಟ್ಟು ಬರುತ್ತೇನೆ ಪ್ಲೀಸ್ ಎಂದು ಅವಳು ಹೇಳಿದಾಗ, ಆಗ ಆಶ್ಚರ್ಯಕರವಾಗಿ ಅವನ ತುಟಿಗಳಲ್ಲಿ ನಗು ಹರಳಿತು. ಹಲೋ ಮ್ಯೂಸಿಕ್, ಆ ಚಿಂತೆ ನಿಮಗೆ ಬೇಡ, ಅದನ್ನೆಲ್ಲ ನಾವೇ ನೋಡಿಕೊಳ್ಳುತ್ತೇವೆ ಎಂಬ ವಿಕ್ರಮ್ ಧ್ವನಿ ಕೇಳಿ ತಟ್ಟನೆ ತಿರುಗಿದಳು. ಅವಳ ಬಟ್ಟೆಯ ಬ್ಯಾಗ್ ಮಾತ್ರ ಹಿಡಿದುಕೊಂಡು ಅವಳ ಬಳಿ ಬಂದನು. ಸರ್, ಅದೇನು ನನ್ನ ಬ್ಯಾಗ್ ತರಹವೇ ಇದೆ ಎಂದು ಕೇಳಿದಳು. ಇದು ನಿನ್ನ ಬ್ಯಾಗೆ, ನಿನ್ನ ಬಟ್ಟೆಗಳೆಲ್ಲ ಇದರಲ್ಲಿದೆ. ಆಮೇಲೆ ಮನೆ ಖಾಲಿ ಮಾಡಿ ನಿಮ್ಮ ಓನರ್ಗೆ ಕೀ ಕೂಡ ಕೊಟ್ಟು ಬಿಟ್ಟೆ ಎಂದಾಗ, ಸರ್, ಅಡುಗೆ ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು, ಆಮೇಲೆ ಕೆಲವು ವಸ್ತುಗಳೆಲ್ಲ ಇತ್ತಲ್ಲ ಎಂದು ಅವಳು ಆತಂಕದಿಂದ ಕೇಳಿದಳು. ಪಕ್ಕದಲ್ಲಿರುವ ಆಶ್ರಮಕ್ಕೆ ನಿಮ್ಮ ಪರವಾಗಿ ಅದನ್ನೆಲ್ಲ ದಾನ ಮಾಡಿಬಿಟ್ಟೆ. ಹಾಗೆಯೇ ಆ ಆಶ್ರಮಕ್ಕೆ 1,00,000 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಡೊನೇಷನ್ ಕೂಡ ಕೊಟ್ಟು ಬಂದಿದ್ದೇನೆ ಎಂದು ವಿಕ್ರಮ್ ಹೇಳಿದನು. ಸರ್, ಏನೇನು ಹೇಳ್ತಾ ಇದ್ದೀರಾ, ನನಗೇನು ಅರ್ಥವಾಗ್ತಾ ಇಲ್ಲ ಎಂದು ಪಾಪದವಳಂತೆ ಹೇಳಿದಳು. ಎಲ್ಲ ನಮ್ಮ ಅಣ್ಣನೇ ಮಾಡಲು ಹೇಳಿದ್ದು, ನೀವೇಕೆ ಫೀಲ್ ಮಾಡ್ತಾ ಇದ್ದೀರಾ? ನಿಮಗೇನೆ ಅಷ್ಟು ದೊಡ್ಡ ಮನೆ ಇದೆಯಲ್ಲ, ರಿಲ್ಯಾಕ್ಸ್ ಆಗಿ ಬನ್ನಿ ಮ್ಯೂಸಿಕ್ ಎಂದು ಸಾಧಾರಣವಾಗಿ ಹೇಳಿ ಕಾರಿನ ಬಾಗಿಲು ತೆಗೆದು ಅವಳ ಬ್ಯಾಗನ್ನು ಒಳಗೆ ಇಟ್ಟನು. ಅಥರ್ವ ಏನೂ ಮಾತನಾಡದೆ ಮೃದುವಾದ ನಗುವಿನೊಂದಿಗೆ ಹಿಂದಿನ ಸೀಟಿನ ಬಾಗಿಲು ತೆಗೆದು ಕುಳಿತನು. ಸರ್, ತುಂಬ ಮಾಡ್ತಾ ಇದ್ದೀರಾ ಎಂದಳು. ಹಲೋ, ಇಲ್ಲಿ ನೀನು ಆರ್ಡರ್ ಮಾಡುವಂತಿಲ್ಲ, ನಾನೇ ಆರ್ಡರ್ ಮಾಡಬೇಕು. ಇಲ್ಲಿಯವರೆಗೆ ನನ್ನ PA ಅಷ್ಟೇ ಮುಗೀತು, ಇನ್ನು ಮುಂದೆ ನನ್ನ ಪ್ರೇಯಸಿ. ಆದ್ದರಿಂದ ಆ ಕೆಲಸವನ್ನು ಇನ್ನು ಮುಂದೆ ಮನೆಯಲ್ಲಿ ಕಂಟಿನ್ಯೂ ಮಾಡು. ಅಲ್ಲಿ ಬಂದು ಮುಟ್ಟಿದ್ದಕ್ಕೆಲ್ಲ ನನ್ನ ಜೊತೆ ಜಗಳವಾಡುತ್ತಾ ಇರಬೇಡ. ನಿನಗೆ ನಾನು ಹೇಳಿದ್ದೆಲ್ಲ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ನೀನು ನನ್ನ ಲವರ್, ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು, ಅರ್ಥವಾಯಿತಾ ಎಂದು ಆಜ್ಞಾಪಿಸಿದನು. ಸರಿಯಾಯಿತು. ಬಲವಂತ ಮಾಡಿದರೆ ತುಟಿಗಳಲ್ಲಿ ನಗು ಕೂಡ ಬರುವುದಿಲ್ಲ, ಪ್ರೀತಿ ಹೇಗೆ ಬರುತ್ತದೆ ಎಂದು ಗುಣಗುಣಿಸುತ್ತಲೇ ಅವಳು ಮುಂದಿನ ಸೀಟಿನ ಬಾಗಿಲು ತೆಗೆಯಲು ಹೋದಳು. ಹಲೋ ಮ್ಯೂಸಿಕ್, ನೀವು ಹಿಂದಿನ ಸೀಟಿನಲ್ಲಿ ಅಣ್ಣನ ಬಳಿ ಹೋಗಿ, ನಾನು ಮುಂದೆ ಕುಳಿತುಕೊಳ್ಳುತ್ತೇನೆ ಎಂದು ವಿಕ್ರಮ್ ಹೇಳಿದನು. ಅಯ್ಯೋ ಸರ್, ಅವರು ಅಲ್ಲಿಗೆ ಹೋದರೆ ಬೈತಾರೆ ಎಂದಳು. ಅದಕ್ಕೇನಿಲ್ಲ, ಈಗ ಬೈಯುವುದಿಲ್ಲ. ನಾನು ಮತ್ತು ಅವನು ಹಿಂದಿನ ಸೀಟ್
ಅದಕ್ಕೇನಿಲ್ಲ, ಈಗ ಬೈಯುವುದಿಲ್ಲ. ನಾನು ಮತ್ತು ಅವನು ಹಿಂದಿನ ಸೀಟಿನಲ್ಲಿ ಕುಳಿತು ನೀನು ಮುಂದೆ ಕುಳಿತರೆ ಮನೆಗೆ ಹೋಗಿ ಇಳಿಯುವಾಗ CCTV ಕ್ಯಾಮರಾಗಳೆಲ್ಲ ವಾಚ್ ಮಾಡುತ್ತವೆ. ಅವುಗಳ ಪ್ರಶ್ನೆಗಳೆಲ್ಲ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ಅರ್ಥವಾಯಿತಾ? ಈ ಕಿಟಕಿ ಪಕ್ಕ ನೀನು ಕುಳಿತುಕೋ, ನನಗೇನು ತೊಂದರೆ ಇಲ್ಲ. ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇದೆಯಲ್ಲ ಎಂದನು. ಹಣೆಬರಹ ಎಂದು ಅಂದುಕೊಂಡು ಹಿಂದಿನ ಬಾಗಿಲು ತೆಗೆದು ಒಳಗೆ ಕುಳಿತಳು. ವಿಕ್ರಮ್ ಮುಂದೆ ಕುಳಿತನು. ಕಾರು ಹೊರಟಿತು. ಅದೇ ಸಮಯದಲ್ಲಿ ಮಾಯಾ ಯಾಮಿನಿಯನ್ನು ಮನೆಗೆ ಕರೆದುಕೊಂಡು ಬಂದಳು. ಅವಳ ತಾಯಿ ಜಾಜಿ ಹಾಲ್ನಲ್ಲಿ ಕುಳಿತಿರಲು ಯಾಮಿನಿಗೆ ಆತಂಕ ಶುರುವಾಯಿತು. ಮೆಲ್ಲನೆ ಮೆಟ್ಟಿಲು ಹತ್ತುತ್ತಿದ್ದಾಗ ಏ ನಿಲ್ಲು ಎಂದು ಅಧಿಕಾರಯುತ ಧ್ವನಿಯಲ್ಲಿ ಜಾಜಿ ಕರೆಯಲು ಮೆಲ್ಲನೆ ತಿರುಗಿದಳು ಯಾಮಿನಿ. ಅತ್ತಿಗೆ ನೀವು ಹೋಗಿ ಎಂದು ಹೇಳಿ, ಅಮ್ಮ ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಇವತ್ತು ಏನೆಲ್ಲ ನಡೆಯಿತು ಗೊತ್ತಾ ಎಂದು ಸೋಫಾದಲ್ಲಿ ಕುಳಿತು ತನ್ನ ತಾಯಿಯ ಕುತ್ತಿಗೆಯನ್ನು ತಬ್ಬಿಕೊಂಡಳು ಮಾಯಾ. ಯಾಮಿನಿ ಪಾರಾದೆನಪ್ಪ ಎಂದು ಮಹಡಿಗೆ ಹೊರಟು ಹೋದಳು. ನೀನು ದಿನೇ ದಿನೇ ಸರಿಯಿಲ್ಲ ಮಾಯಾ. ನಿನ್ನೆ ಬಂದವಳಿಗಾಗಿ ನನ್ನನ್ನೇ ಎದುರು ಹಾಕಿಕೊಂಡು ಮಾತನಾಡಿ ಅವಳನ್ನು ಕರೆದುಕೊಂಡು ಹೋಗಿದ್ದೀಯ ಎಂದು ಬೇಸರದ ಮುಖದೊಂದಿಗೆ ಜಾಜಿ ಕೇಳಿದಳು. ಅಮ್ಮ ಏನು ಮಾತಾಡ್ತಾ ಇದ್ದೀರಾ? ನನ್ನ ಹಾಗೆಯೇ ಅವಳು ಕೂಡ ಒಬ್ಬ ಹೆಣ್ಣು. ನಮ್ಮನ್ನು ನಂಬಿತಾನೆ ಅವರ ಅಪ್ಪ ಅಮ್ಮ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅವರನ್ನು ಕಷ್ಟಪಡಿಸುವುದು ನ್ಯಾಯವೇ ಎಂದು ಅವಳು ಕೇಳಿದಳು. ನನಗೆ ನ್ಯಾಯ ಅನ್ಯಾಯ ಎಲ್ಲವೂ ಗೊತ್ತಿಲ್ಲ ಮಾಯಾ. ಆದರೆ ನನ್ನ ಮಗನಿಗೆ ಅವಳು ಯೋಗ್ಯಳೇ. ನಿನ್ನ ಅಪ್ಪ ಮಾಡಿದ ಕೆಲಸ ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದಳು. ಅಪ್ಪ ಮಾಡಿದ್ದು ಯಾವುದೇ ತಪ್ಪಿಲ್ಲ ಅಮ್ಮ. ಒಂದು ಮನೆಗೆ ಸೊಸೆಯಾಗಿ ಬರಲು ಹಣ ಕಾಸು ಇರಬೇಕು, ಶ್ರೀಮಂತರಾಗಿರಬೇಕು ಎಂಬ ಅವಶ್ಯಕತೆ ಇಲ್ಲ. ಆ ಹುಡುಗಿಗೆ ಒಳ್ಳೆಯ ಗುಣವಿರಬೇಕು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಇರಬೇಕು. ಹಾಗೆ ನೋಡಿದರೆ ಅತ್ತಿಗೆ ತುಂಬ ಒಳ್ಳೆಯವರು. ಅಣ್ಣನಿಗೆ ಹುಡುಕಿದರೂ ಇಂತಹ ಹುಡುಗಿ ಸಿಗುವುದಿಲ್ಲ. ಕೊನೆಯ ಗಳಿಗೆಯಲ್ಲಿ ದೇವರೇ ನೋಡಿ ಹೊಂದಿಸಿಕೊಟ್ಟಿದ್ದಾನೆ ಎಂದು ಸಂತೋಷಪಡಿ. ಅದನ್ನು ಬಿಟ್ಟು ಪ್ರತಿಯೊಂದು ನಿಮಿಷವೂ ಅವರನ್ನು ಚುಚ್ಚಿ ಚುಚ್ಚಿ ಮಾತನಾಡಿ ನೋಯಿಸಬೇಡಿ. ಅಮ್ಮ ನಾನು ಕೂಡ ಇದ್ದೇನಲ್ಲ. ನಾನು ಹೋಗುವ ಮನೆಯಲ್ಲಿ ಹೀಗೆ ನಡೆದರೆ ನಿಮ್ಮಿಂದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವಲ್ಲ ಅತ್ತಿಗೆ. ಪಾಪ ಅಮ್ಮ ಎಂದಳು ಮಾಯಾ. ಏನೇನೋ ಹೇಳು ಮಾಯಾ. ನನಗೆ ಅವಳು ಸ್ವಲ್ಪವೂ ಇಷ್ಟ ಇಲ್ಲ. ಸರಿ, ಅವಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿದ್ದೆ? ಆಫೀಸ್ನಲ್ಲಿ ಕೂರಿಸೋಣ ಅಂತ ನಿರ್ಧಾರ ಮಾಡಿದ್ದೀಯಾ ಎಂದು ಕೇಳಿದಳು. ಅತ್ತಿಗೆಯನ್ನು ನಾಳೆಯಿಂದ ನನ್ನ ಜೊತೆ ಆಫೀಸ್ಗೆ ಕರೆದುಕೊಂಡು ಹೋಗುತ್ತೇನೆ. ಅವರು ಬಿಸಿನೆಸ್ ಕಲಿಯಲಿ. ಇವತ್ತು ನಾವು ಕಾಂಚೀಪುರಂ ದೇವಸ್ಥಾನಕ್ಕೆ ಹೋಗಿದ್ದೆವು. ಎಲ್ಲರ ಹೆಸರಿನಲ್ಲೂ ಅರ್ಚನೆ ಮಾಡಿಸಿದೆವು ಎಂದವಳು ಹ್ಯಾಂಡ್ ಬ್ಯಾಗ್ ತೆಗೆದು ಅದನ್ನು ಓಪನ್ ಮಾಡಿ ಅದರಲ್ಲಿದ್ದ ವಿಭೂತಿಯನ್ನು ತೆಗೆದು ಅವಳ ಅಮ್ಮನ ಹಣೆಗೆ ಹಚ್ಚಿ ಕುಂಕುಮವನ್ನು ಇಟ್ಟಳು. ನನಗೆ ತುಂಬ ಹಸಿವಾಗ್ತಿದೆ ಅಮ್ಮ, ಏನಾದರೂ ಈವ್ನಿಂಗ್ ಟಿಫನ್ ಮಾಡಿ ಎಂದಳು. ಇರು ಸಾವಿತ್ರಿಗೆ ಹೇಳ್ತೀನಿ ಎಂದು ಸಾವಿತ್ರಿ ಎಂದು ಕೂಗಿದಳು. ಅಮ್ಮ ಅದು ಆಗಲ್ಲ, ನನಗೆ ನೀವೇ ಮಾಡಿಕೊಡಬೇಕು. ನನಗೆ ಖಾರ ಕಡುಬು ಬೇಕು ಎಂದು ಆರ್ಡರ್ ಮಾಡಿಬಿಟ್ಟು ಅವಳ ಕೋಣೆಗೆ ತೆರಳಿದಳು. ಮಗಳು ಹೇಳಿದ ಮೇಲೆ ನಿರಾಕರಣೆ ಎಲ್ಲಿಯದು? ಅಡುಗೆ ಮನೆಗೆ ತೆರಳಿದಳು ಜಾಜಿ. ಇತ್ತ ಅಥರ್ವನ ಕಾರು ಮನೆಯ ಗೇಟ್ ಒಳಗೆ ಬಂದು ನಿಂತಿತು. ವಿಕ್ರಮ್ ಕೆಳಗೆ ಇಳಿದನು. ನಕ್ಷತ್ರ ಕೂಡ ಬಾಗಿಲು ತೆಗೆದು ಕೆಳಗೆ ಇಳಿದಳು. ಈ ಕಡೆ ಅಥರ್ವನೂ ಇಳಿದನು. ಅವರಿಬ್ಬರು ಜೋಡಿಯಾಗಿ ಹಿಂದಿನ ಸೀಟಿನಲ್ಲಿ ಕುಳಿತು ಬಂದಿರುವುದನ್ನು ಮಹಡಿಯ ಮೇಲಿಂದಲೇ ನೋಡುತ್ತಿದ್ದಳು ಯಾಶಿಕಾ. ವಿಕ್ರಮ್ ಮೆಲ್ಲನೆ ತನ್ನ ಗಂಟಲು ಸರಿಪಡಿಸಿಕೊಳ್ಳುವಂತೆ ತನ್ನ ಅಣ್ಣನಿಗೆ ಸನ್ನೆ ಮಾಡಲಾಗಿ ಅವನಿಗೂ ಅರ್ಥವಾಯಿತು. ಈಗ ಇದ್ದಕ್ಕಿದ್ದಂತೆ ನಕ್ಷತ್ರಳ ಕೈ ಹಿಡಿದು ತನ್ನತ್ತ ಎಳೆದುಕೊಳ್ಳಲು ಅವಳಿಗೋ ಎದೆ ಜಲ್ ಎಂದಿತು. ಸರ್ ಏನು ಮಾಡ್ತಾ ಇದ್ದೀರಾ ಎಂದು ಆಘಾತದಿಂದ ಅವಳು ಕೇಳಿದಳು. ಹಾಗೆಯೇ ಅವಳ ಭುಜದ ಮೇಲೆ ಕೈ ಹಾಕಿದವನು ನಗುತ್ತಲೇ, ಈಗ ನೀನು ನನ್ನ ಹೆಂಡತಿ ನಕ್ಷತ್ರ ಎಂದನು. ಏನು ಹೆಂಡತಿಯಾ ಎಂದು ಮತ್ತೆ ಆಘಾತದಿಂದ ಕೇಳಿದಳು. ಸಾರಿ, ನಾಲಿಗೆ ಜಾರಿಬಿಡ್ತು. ನನ್ನ ಲವ್ವರ್ ನಕ್ಷತ್ರ. ಹೀಗೆಯೇ ಕ್ಲೋಸ್ ಆಗಿ ಇರಬೇಕು, ಅರ್ಥವಾಯಿತಾ? ಈ ರೀತಿ ಆಘಾತವೆಲ್ಲ ಆಗಬಾರದು. ಹಾಗೆಯೇ ನಿನಗೆ ಏನಾದರೂ ಆಘಾತವಾದರೂ ಕೋಪ ಬಂದರೂ ಈಗ ನಾನು ಹೇಗೆ ನಗುತ್ತಲೇ ಮಾತನಾಡುತ್ತಿದ್ದೇನೋ ಹಾಗೆಯೇ ನೀನು ಮಾತನಾಡಬೇಕು, ಅರ್ಥವಾಯಿತಾ ಎಂದು ನಗುತ್ತಲೇ ಅವನು ಹೇಳಲು
ಅವಳು ಬೇರೆ ದಾರಿ ಇಲ್ಲದೆ ಈಗ ಮೃದುವಾಗಿ ಮುಗುಳ್ನಗುತ್ತಲೇ, ಸರ್, ಈಗ ಯಾಕೆ ಸರ್ ನನ್ನ ಕೈ ಹಿಡಿದು ಎಳೆದು ಹೀಗೆ ಭುಜದ ಮೇಲೆ ಕೈ ಹಾಕಿದ್ದೀರಾ? ಪ್ಲೀಸ್ ಸರ್, ನನಗೆ ಒಂಥರ ಆಗ್ತಾ ಇದೆ, ಬಿಡ್ತೀರಾ ಎಂದು ನಗುತ್ತಲೇ ಮಾತನಾಡಿದಳು. ಮೇಲಿಂದ ನೋಡುವವಳಿಗೆ ಹೊಟ್ಟೆ ಉರಿಯಾಗುತ್ತಿತ್ತು. ಇಬ್ಬರು ಮುದ್ದಾಡಿ ಮಾತನಾಡುತ್ತಿರುವಂತೆ ತೋರುತ್ತಿತ್ತು. ಹೌದಾ ನಕ್ಷತ್ರ, ನಿನ್ನನ್ನು ಬಿಡಬಹುದು. ಏನು ಮಾಡೋದು? ಮಹಡಿಯಲ್ಲಿ ಯಾಶಿಕಾ ನಿಂತು ನಮ್ಮನ್ನೇ ನೋಡ್ತಾ ಇದ್ದಾಳೆ. ಅದಕ್ಕೆ ಚಿಕ್ಕದಾಗಿ ಒಂದು ರೊಮ್ಯಾನ್ಸ್ ಮಾಡಿಕೊಂಡು ಹೋಗೋಣ ಎಂದವನು ತಿರುಗಿ ನೋಡಲು ವಿಕ್ರಮ್ ನಿಂತಿದ್ದನು. ವಿಕ್ರಮ್, ಇನ್ನೂ ಯಾಕೆ ಕರಡಿಯ ಹಾಗೆ ಇಲ್ಲಿ ನಿಂತಿದ್ದೀಯ? ಒಳಗೆ ಹೋಗು ಎಂದನು. ಸರಿ ಬಿಡಿ, ಸೇರಿಸಿಟ್ಟಿದ್ದಕ್ಕೆ ಕೊನೆಗೆ ನಾನು ಕರಡಿಯಾದೆ. ನನಗೂ ಬೇಗ ಒಬ್ಬಳು ಸಿಗುತ್ತಾಳೆ. ನಾನು ಹೀಗೆ ಬಾಗಿಲಲ್ಲಿ ನಿಂತು ರೊಮ್ಯಾನ್ಸ್ ಮಾಡುತ್ತೇನೆ, ಆಗ ನೋಡ್ಕೊಳ್ತೀನಿ ಎಂದು ನಿಟ್ಟುಸಿರು ಬಿಡುತ್ತಾ ಒಳಗೆ ಹೋದನು. ನಕ್ಷತ್ರ, ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೋ. ನಾನು ಏನೇ ಮಾಡಿದರೂ ನೀನು ತಲೆ ಕೆಡಿಸಿಕೊಳ್ಳಬಾರದು. ನಗಬೇಕು, ನಾಚಿಕೆ ಪಡಬೇಕು, ಕೋಪಗೊಂಡು ಕೆನ್ನೆಯ ಮೇಲೆ ಕೈ ಇಡಬಾರದು. ಅರ್ಥವಾಯಿತಾ ಎಂದು ನಗುತ್ತಲೇ ಎಚ್ಚರಿಕೆಯಿಂದ ಹೇಳಿದವನು ಹಾಗೆಯೇ ಅವಳನ್ನು ತನ್ನ ಕಾರಿಗೆ ಹೊರಗಿಸಿಕೊಂಡನು. ಸರ್, ನನಗೆ ಭಯವಾಗ್ತಿದೆ ಸರ್ ಎಂದು ಅವಳು ನಗುತ್ತಲೇ ಹೇಳಿದಳು. ಓಕೆ ನಕ್ಷತ್ರ, ಭಯವನ್ನು ಕೂಡ ಹೀಗೆ ನಗುತ್ತಲೇ ಹೇಳ್ತಾ ಇದ್ದೀಯಾ? ನೀನು ಪಾಸಾದೆ. ವಿಕ್ರಮ್ ಹೇಳಿದ ಹಾಗೆ ನೀನು ಕರ್ಪೂರನೇ. ಇದನ್ನೇ ಮೇಂಟೈನ್ ಮಾಡು. ಆ ಮಂಗ ಮೇಲಿಂದ ನೋಡ್ತಾ ಇದೆ ತಾನೇ ಎಂದನು. ಅವನೊಂದಿಗೆ ಮಾತನಾಡುತ್ತಲೇ ಮೆಲ್ಲನೆ ತನ್ನ ದೃಷ್ಟಿಯನ್ನು ಮೇಲಕ್ಕೆತ್ತಿ ನೋಡಿದಳು. ಯಾಶಿಕಾ ಕೆಕ್ಕರಿಸಿ ನೋಡುತ್ತಾ ನಿಂತಿದ್ದಳು. ಹೌದು ಸರ್, ಅವರು ತುಂಬ ಕೆಕ್ಕರಿಸಿ ನೋಡ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿಯೇ ಸುಡುವ ಶಕ್ತಿ ಇದ್ದಿದ್ದರೆ ನಾವಿಬ್ಬರು ಬೂದಿಯಾಗುತ್ತಿದ್ದೆವೋ ಏನೋ ಎಂದು ಈಗಲೂ ಮುಗುಳ್ನಗು ಬದಲಾಗದೆ ಅವಳು ಹೇಳಿದಳು. ನಮ್ಮನ್ನೇ ತಾನೇ ನೋಡ್ತಾ ಇದ್ದಾಳೆ ಎಂದನು. ಹೌದು ಸರ್ ಎಂದು ಹೇಳಿದಳು. ಸ್ವಲ್ಪ ಸಹಿಸಿಕೊ, ತಪ್ಪಾಗಿ ತಿಳಿದುಕೊಳ್ಳಬೇಡ ಎಂದನು. ಅವಳು ಅರ್ಥವಾಗದೆ ನೋಡಲು ಅವನ ದೇಹದಲ್ಲೂ ಹಲವು ಬದಲಾವಣೆಗಳಾಗಲು ಈಗ ಇದ್ದಕ್ಕಿದ್ದಂತೆ ಅವಳ ತುಟಿಗಳನ್ನು ಸೆರೆ ಹಿಡಿದನು ಅಥರ್ವ. ಮೊದಲ ಮುತ್ತು ಅವಳಿಗೂ ಏನೋ ಮಾಡಿತು. ಅವನಿಗೂ ಮನಸ್ಸು ಮತ್ತು ದೇಹದಲ್ಲಿ ಹಲವು ಬದಲಾವಣೆಗಳು ಉಂಟಾಗುತ್ತಿದ್ದವು. ಅವಳ ತುಟಿಗಳನ್ನು ಜೇನಿನಂತೆ ಸವಿಯಲು ಆರಂಭಿಸಿದರು. ಅವಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅವನನ್ನು ದೂರ ತಳ್ಳಲು ಪ್ರಯತ್ನಿಸಲು ಅವಳ ಎರಡು ಕೈಗಳನ್ನು ತನ್ನ ಒಂದು ಕೈಯಲ್ಲಿ ಬಂಧಿಸಿ ಮತ್ತೊಂದು ಕೈಯನ್ನು ಅವಳ ತಲೆಯ ಹಿಂಭಾಗದ ಕೂದಲಿನೊಳಗೆ ತೂರಿಸಿ ಬಲವಾಗಿ ಹಿಡಿದುಕೊಂಡು ಅವಳ ತುಟಿಗಳ ಜೇನನ್ನು ಸವಿದನು ಅಥರ್ವ. ಯಾಶಿಕಾಗೋ ದೇಹವೆಲ್ಲ ಉರಿದು ಬೂದಿಯಾಗುತ್ತಿತ್ತು. ಈ ನಕ್ಷತ್ರಗೆ ಬಂದಿರುವ ಅದೃಷ್ಟವನ್ನು ನೋಡಿದ್ಯಾ? ನನ್ನ ಜೀವನವನ್ನು ಕಸಿದುಕೊಳ್ಳುತ್ತಿದ್ದಾಳೆ. ಈ ಮಾವನ ಬಳಿ ನಾನು ಹೋದರೆ ಜ್ವಾಲಾಮುಖಿಯಂತೆ ಸಿಡಿಯುತ್ತಾನೆ. ಇವತ್ತು ಅವಳಿಗೆ ಲಿಪ್ ಕಿಸ್ ಕೊಡ್ತಾ ಇದ್ದಾನಲ್ಲ, ಅಯ್ಯೋ, ಹೀಗೆಯೇ ಇವರನ್ನು ನೋಡುತ್ತಿದ್ದರೆ ನಾನು ಹುರಿದು ಬೂದಿಯಾಗಿ ಬಿಡುತ್ತೇನೆ ಎಂದವಳು ಆತಂಕದಿಂದ ತನ್ನ ಕೋಣೆಗೆ ಹೋಗಿ ಶವರ್ ಆನ್ ಮಾಡಿ ನೀರಿನ ಕೆಳಗೆ ನಿಂತಳು. ಯಾಶಿಕಾ ಅವಳು ತನ್ನಿಂದಾದಷ್ಟು ಹೋರಾಡಿ ನೋಡಿದಳು. ಆದರೆ ಅಥರ್ವ ಅವಳನ್ನು ಬಿಡಲೇ ಇಲ್ಲ. ಅವಳ ಎರಡು ತುಟಿಗಳು ಅವನ ಬಾಯೊಳಗೆ ಸಿಲುಕಿಕೊಂಡಿದ್ದವು. ಅವಳಿಗಿಂತ ಎತ್ತರವಾಗಿದ್ದವನನ್ನು ದಾಟಿ ಮಹಡಿಯ ಮೇಲೆ ಯಾಶಿಕಾ ಇದ್ದಾಳೆಯೇ ಎಂದು ನೋಡಲು ಅವಳಿಗೆ ಸಾಧ್ಯವಾಗಲಿಲ್ಲ. ಅವಳ ಮಟ್ಟಕ್ಕೆ ಬಗ್ಗಿದವನು ಅವಳ ತುಟಿಗಳ ಮೇಲೆ ಹಕ್ಕು ಚಲಾಯಿಸುವಂತೆ ತುಟಿಯ ರುಚಿಯನ್ನು ಜೇನಿನಂತೆ ಸವಿಯುತ್ತಿರಲು ಅವಳಿಗೋ ಅಯ್ಯೋ ಎನಿಸಿತು. ಇಷ್ಟು ದಿನಗಳ ಒಂಟಿತನದಲ್ಲಿ ಅವಳ ನೆನಪಿನಲ್ಲಿಯೇ ತಹಿಸುತ್ತಿದ್ದವನು ತನ್ನೆಲ್ಲ ಹಂಬಲಗಳನ್ನು ಒಟ್ಟಾಗಿ ಅವಳ ತುಟಿಗಳಲ್ಲಿ ತೀರಿಸಿಕೊಳ್ಳುತ್ತಿದ್ದನು. ಅವಳನ್ನು ಈಗ ಬಿಡುವಂತೆ ಕಾಣುತ್ತಿರಲಿಲ್ಲ. ಅವಸರದಿಂದ ಹೊರಬಂದ ವಿಕ್ರಮ್ ಇದನ್ನು ನೋಡಿ, ಅಯ್ಯೋ, ಇದೇನು ಅನ್ಯಾಯ! ಹೀಗೆ ಬಾಗಿಲಲ್ಲೇ ನಿಂತುಕೊಂಡು ಲಿಪ್ ಲಾಕ್ ಮಾಡ್ತಾ ಇದ್ದೀರಲ್ಲ ಬ್ರೋ ಎಂದು ಹೇಳಿ ವೇಗವಾಗಿ ತಿರುಗಿದನು. ಆ ಧ್ವನಿ ಕೇಳಿ ತಟ್ಟನೆ ಅವಳಿಂದ ದೂರ ಸರಿದನು ಅಥರ್ವ. ಅವಳಾದರೋ ಇನ್ನೂ ಆಘಾತದಿಂದ ಹೊರ ಬಂದೇ ಇರಲಿಲ್ಲ. ಅವನೋ ತಿರುಗಿ ನಿಂತು, ಲೇ, ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ಯಾಕೋ ಬರ್ತೀಯಾ ಎಂದು ಬೇಸರಗೊಂಡನು ಅಥರ್ವ. ಈಗ ತಿರುಗಿದ ವಿಕ್ರಮ್, ಸರಿ ಬಿಡು, ಹಿಂದೆಯೇ ದೊಡ್ಡಪ್ಪ ಬರ್ತಾ ಇದ್ದಾರೆ, ಅವರ ಹತ್ತಿರ ಇದೆಲ್ಲ ಹೇಳು ಎಂದಾಗ ಆಗಲೇ ಮನೆಯೊಳಗಿನಿಂದ ತನ್ನ ದೊಡ್ಡಪ್ಪ ಬರುತ್ತಿರುವುದನ್ನು ನೋಡಿದನು. ನಕ್ಷತ್ರಳ ತುಟಿಯಲ್ಲಿ ಬೇರೆ ಗಾಯವಾಗಿದ್ದರಿಂದ ಅವಸರವಾಗಿ ತನ್ನ ಕರ್ಚೀಫ್ ತೆಗೆದು ಅವಳ ಕೈಗೆ ಕೊಟ್ಟನು.
ಅವಳು ಅರ್ಥ ಮಾಡಿಕೊಂಡು ತನ್ನ ಬಾಯಿಗೆ ಅಡ್ಡಲಾಗಿ ಇಟ್ಟುಕೊಂಡಳು. ಅಣ್ಣ, ನಿನ್ನ ತುಟಿಯ ಮೇಲೆ ಮ್ಯೂಸಿಕ್ ರಕ್ತ ಇದೆ, ಅವರು ನೋಡುವ ಮುನ್ನ ಒರೆಸಿಕೊ ಎಂದು ವಿಕ್ರಮ್ ತಲೆಗೆ ಹೊಡೆದುಕೊಂಡನು. ಅವಸರವಾಗಿ ನಕ್ಷತ್ರಾಳ ದುಪ್ಪಟ್ಟದಲ್ಲಿಯೇ ಒರೆಸಿಕೊಂಡನು ಅಥರ್ವ. ಅವಳು ಪಾಪದವಳಂತೆ ಅವನನ್ನು ನೋಡಿದಳು. ಅವಳ ಕೈ ಹಿಡಿದು ಈಗ ಮನೆಯೊಳಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಬಾಗಿಲಲ್ಲಿಯೇ ನಿಂತು ಕೈಚಾಚಿ ತಡೆದ ದೊಡ್ಡಪ್ಪ, ಯಾರು ಅಥರ್ವ ಈ ಹುಡುಗಿ ಎಂದು ಕೇಳಿದರು. ಅದು ದೊಡ್ಡಪ್ಪ, ಇವಳು ನನ್ನ ಲವ್ವರ್, 1 ವರ್ಷದ ನಂತರ ಮದುವೆಯಾಗಲಿದ್ದೇವೆ. ಅಮ್ಮನೇ ನಮ್ಮ ಮನೆಯಲ್ಲಿಯೇ ಇರಲಿ ಅಂತ ಕರೆದುಕೊಂಡು ಬರಲು ಹೇಳಿದರು. ನೀವು ಮತ್ತು ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿದ್ದರಿಂದ ನಿಮಗೆ ವಿಷಯ ತಿಳಿಸಲು ಸಾಧ್ಯವಾಗಲಿಲ್ಲ ಎಂದವನು. ನೀವು ಯಾವಾಗ ಬಂದ್ರಿ ಎಂದು ವಿಚಾರಿಸಿದನು. ನಾನು ಮತ್ತು ದೊಡ್ಡಮ್ಮ ಈಗ ತಾನೇ ಬಂದೆವು. ಆದರೆ ಮದುವೆಯಾಗದೆ ಒಂದು ಹುಡುಗಿಯನ್ನು ಮನೆಯೊಳಗೆ ಕರೆದುಕೊಂಡು ಬರುವುದು ಸರಿಯೇ ಎಂದು ಅವರು ಮುಖ ಸಿವುಟಿಕೊಂಡು ಕೇಳಿದರು. ದೇವರೇ, ಇವರ ಮೂಲಕವಾದರೂ ನನ್ನನ್ನು ಕಾಪಾಡು ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಂಡಳು ನಕ್ಷತ್ರ. ಅದೇನಿಲ್ಲ ದೊಡ್ಡಪ್ಪ, ನಾನು ಆದಷ್ಟು ಬೇಗ ಮದುವೆಯಾಗುವ ಹುಡುಗಿ ತಾನೆ, ಅದರಿಂದ ಏನು ತೊಂದರೆ ಇಲ್ಲ ಎಂದವನು ನಕ್ಷತ್ರಾಳನ್ನು ನೋಡಿ, ನಕ್ಷತ್ರ, ದೇವಸ್ಥಾನಕ್ಕೆ ಹೋಗಬೇಕು, ಅಮ್ಮ ಬೆಳಿಗ್ಗೆಯೇ ಹೇಳಿದ್ದರಲ್ಲವೇ, ನೀನು ಬಾ, ನಿನ್ನ ರೂಮ್ ತೋರಿಸುತ್ತೇನೆ, ಅಲ್ಲಿ ನೀನು ಫ್ರೆಶ್ ಆಗು, ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದನು. ಎಲ್ಲಿಗೆ? ದೇವಸ್ಥಾನಕ್ಕೆ ಹೋಗ್ತೀರಾ? ನಿಮ್ಮ ಅಮ್ಮ ರೂಮ್ ಬಿಟ್ಟು ಹೊರಗೆ ಬರೋದಿಲ್ಲವಲ್ಲ ಎಂದು ದೊಡ್ಡಪ್ಪ ಹೇಳಿದರು. ದೊಡ್ಡಪ್ಪ, ಅದು ನಿನ್ನೆಯವರೆಗೆ, ಆದರೆ ಇವತ್ತು ಹತ್ತಿಗೆ ಬಂದ ತಕ್ಷಣ ಅಮ್ಮ ಪೂರ್ತಿ ಬದಲಾಗಿ ಬಿಟ್ಟಿದ್ದಾರೆ. ಬೆಳಿಗ್ಗೆ ಅವರ ಸೊಸೆಯನ್ನು ನೋಡಿದಾಗಿನಿಂದ ಅಮ್ಮನನ್ನು ಹಿಡಿಯೋಕೆ ಆಗ್ತಾ ಇಲ್ಲ. ಯಾವಾಗ ಹೊರಗೆ ಬರೋಣ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಎಂದು ವಿಕ್ರಮ್ ಹೇಳಿದನು. ಏನು ಹೇಳ್ತಾ ಇದೀಯಾ ವಿಕ್ಕಿ? ಪ್ರಪಂಚದ 8ನೇ ಅದ್ಭುತವೇ ನಡೆಯುತ್ತೆ ಅನ್ನಿಸ್ತಾ ಇದೆಯಲ್ಲ ಎಂದು ಕೇಳುತ್ತಲೇ ದೊಡ್ಡಮ್ಮ ಹೊರಗೆ ಬಂದರು. ಹೌದು ದೊಡ್ಡಮ್ಮ, ನಿಮ್ಮ ತಂಗಿ ಬೆಳಿಗ್ಗೆಯಿಂದ ತುಂಬ ಸಂತೋಷವಾಗಿದ್ದಾರೆ ಅತ್ತಿಗೆಯನ್ನು ನೋಡಿದ್ದಕ್ಕೆ ಎಂದನು. ಈಗ ನಕ್ಷತ್ರಾಳನ್ನು ನೋಡಿ ವಿಕ್ರಮ್ ಮೆಲ್ಲನೆ ಕಣ್ಣು ಹೊಡೆಯಲು ಅವಳಿಗೆ ಅರ್ಥವಾಗಲಿಲ್ಲ. ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡ ಅಥರ್ವ ತಟ್ಟನೆ ಅವಳ ಕೈ ಹಿಡಿದು ದೊಡ್ಡಮ್ಮ ದೊಡ್ಡಪ್ಪನ ಮುಂದೆ ನಿಂತು ಅವರ ಕಾಲಿಗೆ ಬಿದ್ದನು. ಇಬ್ಬರಿಗೂ ಆಶ್ಚರ್ಯವಾಯಿತು. ಹುಟ್ಟುಹಬ್ಬವಾದರೂ ಸರಿ, ಇಷ್ಟು ವರ್ಷಗಳಲ್ಲಿ ಒಮ್ಮೆಯೂ ಕಾಲಿಗೆ ಬೀಳದವನು ಇವತ್ತು ಅವಳ ಜೊತೆ ಕಾಲಿಗೆ ಬೀಳುವುದನ್ನು ನೋಡಿ ಆಶ್ಚರ್ಯದಿಂದ ಮೈ ಜುಮ್ ಎಂದಿತು. ಚೆನ್ನಾಗಿರಿ, ಚೆನ್ನಾಗಿರಿ, ದೀರ್ಘಾಯುಷಿಗಳಾಗಿ ಚೆನ್ನಾಗಿರಬೇಕು, ದೀರ್ಘ ಸುಮಂಗಲಿಯಾಗಿರು ಅಮ್ಮ ಎಂದು ಆಶೀರ್ವದಿಸಲು ಇಬ್ಬರು ಆ ನಂತರ ಎದ್ದು ನಿಂತರು. ಒಳ್ಳೆಯ ಹುಡುಗಿ ಎಂದರು. ಆಗಲೂ ಅವಳು ಕರ್ಚೀಫ್ ತೆಗೆಯದೆ ಬಾಯಿಗೆ ಅಡ್ಡಲಾಗಿ ಇಟ್ಟುಕೊಂಡಿರುವುದನ್ನು ನೋಡಿ, ಏನಾಯ್ತಮ್ಮ, ಬಾಯಿಗೆ ಕರ್ಚೀಫ್ ಇಟ್ಟುಕೊಂಡಿದ್ದಾಳೆ, ಹುಷಾರಿಲ್ಲವಾ ಎಂದು ಕೇಳಿದರು. ಅವಳು ಉತ್ತರಿಸುವ ಮುನ್ನವೇ, ಹೌದು ದೊಡ್ಡಮ್ಮ, ಅವಳಿಗೆ ಸ್ವಲ್ಪ ಶೀತವಾಗಿದೆ ಎಂದನು. ಸರಿಯಮ್ಮ, ಮಾಸ್ಕ್ ಯೂಸ್ ಮಾಡಿಕೊ ಎಂದಾಗ ಅವಳು ಸರಿ ದೊಡ್ಡತ್ತೆ ಎಂದು ತಲೆಯಾಡಿಸಿದಳು. ಅಣ್ಣ, ಮ್ಯೂಸಿಕ್ ಕರ್ಪೂರದ ಹಾಗೆ, ತಕ್ಷಣ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಕರೆಯುತ್ತಿದ್ದಾರೆ ನೋಡು. ಇನ್ಮುಂದೆ ನೀನು ಮ್ಯೂಸಿಕ್ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ, ಅವರೆಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ ಎಂದು ಅವನಿಗೆ ಮಾತ್ರ ಕೇಳಿಸುವ ಧ್ವನಿಯಲ್ಲಿ ಮೆಲ್ಲನೆ ಅಥರ್ವನಿಗೆ ವಿಕ್ರಮ್ ಹೇಳಿದನು. ನಾಚಿಕೆಯಿಂದ ಅವನ ಕೆನ್ನೆಗಳು ಕೂಡ ಕೆಂಪಾದವು. ಮೃದುವಾದ ನಗುವಿನೊಂದಿಗೆ ನಕ್ಷತ್ರಾಳ ಕೈ ಹಿಡಿದವನು, ದೊಡ್ಡಮ್ಮ, ದೇವಸ್ಥಾನಕ್ಕೆ ಒತ್ತಾಯಿತು, ಅವಳನ್ನು ಒಳಗೆ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿ ಒಳಗೆ ಕರೆದುಕೊಂಡು ಹೋದನು ಅಥರ್ವ. ಕೆಳಗಿರುವ ಒಂದು ಕೋಣೆಯನ್ನೇ ಅವಳಿಗೆ ತೋರಿಸಿದನು. ನಕ್ಷತ್ರ, ಈ ರೂಮ್ ನೋಡು, ಓಕೆ ತಾನೆ ಎಂದನು. ಆ ರೂಮ್ ಬೃಹತ್ತಾಗಿತ್ತು. ಸರ್, ನನ್ನ ಮನೆಯಷ್ಟೇ ಈ ರೂಮ್ ಇದೆ, ಒಬ್ಬಳಿಗೆ ಯಾಕೆ ಇಷ್ಟು ದೊಡ್ಡ ರೂಮ್? ಯಾವುದಾದರೂ ಚಿಕ್ಕ ರೂಮ್ ಇದ್ದರೆ ಹೇಳಿ, ಅಲ್ಲೇ ಉಳಿದುಕೊಳ್ಳುತ್ತೇನೆ ಎಂದು ಅವಳು ಹೇಳಿದಳು. ಅದು ನಕ್ಷತ್ರ, ಹೊರಗಡೆ ಮರದಲ್ಲಿ ಗುಬ್ಬಿಗೂಡು ಇದೆ, ಬೇಕಾದರೆ ಅವರ ಜೊತೆ ಸ್ಟೇ ಮಾಡ್ತೀಯಾ ಎಂದು ಹುಬ್ಬೇರಿಸಿದನು. ಸೊಂಟದ ಮೇಲೆ ಕೈಯಿಟ್ಟು ಬೆಂಕಿಯಂತೆ ಅವನನ್ನು ಕೆಕ್ಕರಿಸಿ ನೋಡಿದಳು ನಕ್ಷತ್ರ. ಏನಾಗಿ ನೋಡ್ತಾ ಇದೀಯಾ ಎಂದು ಹುಬ್ಬು ಗಂಟಿಕ್ಕಿ ಕೇಳಿದನು. ಸರ್, ನಿಮ್ಮನ್ನು ನಾನು ಹಿಟ್ಲರ್ ಅಂದುಕೊಂಡಿದ್ದೆ, ಆದರೆ ನೀವು ಪಕ್ಕ ರೋಮಿಯೋ, ಹೋಗಿ ಎಂದಳು. ಹೇ, ಹಾಗೇನಿಲ್ಲ, ನಾನು ಹಿಟ್ಲರ್, ನಾನು ರೋಮಿಯೋ ಅಂತ ಯಾರು ಹೇಳಿದರು ಎಂದು ವೇಗವಾಗಿ ಹುಬ್ಬೇರಿಸಿದನು.
ಯಾರೂ ಹೇಳಬೇಕಾಗಿಲ್ಲ, ಅದನ್ನು ನಾನೇ ತಿಳಿದುಕೊಂಡೆನಲ್ಲ. ನನ್ನ ತುಟಿಯಲ್ಲಿ ಅರ್ಧವೇ ಕಾಣಿಸ್ತಿಲ್ಲ ಎಂದು ತನ್ನ ತುಟಿಯನ್ನು ತೋರಿಸುತ್ತಾ ಹೇಳಿದಳು. ಏ, ಅದೆಲ್ಲ ರೊಮ್ಯಾನ್ಸ್ಗಾಗಿ ಮಾಡಿಲ್ಲ. ಯಾಶಿಕಾ ನೋಡ್ತಾ ಇದ್ದಳು. ಅವಳನ್ನು ನಂಬಿಸುವುದಕ್ಕಾಗಿ ಚಿಕ್ಕದಾಗಿ ಟ್ರೈ ಮಾಡಿದೆ ಅಷ್ಟೆ ಎಂದು ಅವನು ತಡಬಡಾಯಿಸಿದನು. ನಿಮ್ಮ ಊರಲ್ಲಿ ಇದು ಚಿಕ್ಕದಾ? ಇದೇ ಚಿಕ್ಕದಾದರೆ ಇನ್ನು ದೊಡ್ಡದಾದರೆ ಏನು ಮಾಡ್ತೀರಾ? 2 ತುಟಿಗಳನ್ನು ನೀವೇ ತೆಗೆದುಕೊಂಡು ಬಿಡ್ತೀರಾ ಎಂದು ಕೈಕಟ್ಟಿ ಉಬ್ಬೇರಿಸಿದಳು. ತನ್ನ ಹಣೆಯನ್ನು ಬೆರಳಿನಿಂದ ಸವರಿಕೊಂಡವನು, ನಕ್ಷತ್ರ, ನೀನು ತುಂಬ ಸುಮ್ಮನಿರುವ ಹುಡುಗಿ ಅಂದುಕೊಂಡಿದ್ದೆ. ನೀನು ತುಂಬ ಮಾತನಾಡ್ತೀಯ. ಈ ಅಥರ್ವನ ಮುಂದೆ ಸುಮ್ಮನಿರಬೇಕು. ಓವರಾಗಿ ಮಾತನಾಡಬಾರದು. ತುಂಬ ಮಾತನಾಡಿದರೆ ನಿನ್ನನ್ನು ಕಂಟ್ರೋಲ್ ಮಾಡಲು ನೀನು ಹೇಳಿದ ಹಾಗೆ ನಿನ್ನ ತುಟಿ ಸಂಪೂರ್ಣವಾಗಿ ನನಗೆ ಸೇರಿಬಿಡುತ್ತದೆ ಎಂದು ದ್ವಂದ್ವಾರ್ಥದಲ್ಲಿ ಹೇಳಿ ಅವನು ಅಲ್ಲಿಂದ ಹೊರಡಲು ಮುಂದಾದನು. ಸರ್, 1 ನಿಮಿಷ ಎಂದಳು. ಏನು ಎಂಬಂತೆ ಅವನು ತಿರುಗಿ ಅವಳನ್ನು ನೋಡಿದನು. ಏನೋ ಆ ದೃಷ್ಟಿ ಅವಳನ್ನು ತುಸು ವಿಚಲಿತಗೊಳಿಸಿತು. ಯಪ್ಪಾ, ಎಂಥ ನೋಟ ಎಂದು ಮುಖ ತಿರುಗಿಸಿದವಳು ಅದು ಬಂದು ಎಂದು ತಡಬಡಿಸಿದಳು. ಓಯ್, ಏನದು ಎಂದು ಅವಳ ಮುಂದೆ ಬಂದು ಅವನು ಕೇಳಿದನು. ಬೆಳಿಗ್ಗೆ ಕಾಂಟ್ರಾಕ್ಟ್ ಮೇಲೆ ಸೈನ್ ತಗೊಂಡ್ರಲ್ಲ, ಅದರಲ್ಲಿ ನನಗೊಂದು ಕಾಫಿ ಕೊಡಬೇಕಲ್ವ ನೀವು ಎಂದಳು. ನಿನಗೆ ಯಾಕೆ ಕೊಡಬೇಕು? ನಿನಗೆ ಕಾಫಿ ಬೇಕೆಂದರೆ ಅಡುಗೆ ಮನೆಗೆ ಹೋಗಿ ಕೇಳು, ಸ್ಟ್ರಾಂಗ್ ಆಗಿ ಮಾಡಿಕೊಡ್ತಾರೆ. ಕುಡಿದು ಬೇಗ ದೇವಸ್ಥಾನಕ್ಕೆ ಹೊರಡು ಎಂದನು. ತಮಾಷೆ ಮಾಡಬೇಡಿ ಸರ್, ನಿಮಗೆ ಹೀಗೆಲ್ಲ ಕೂಡ ಮಾತನಾಡಲು ಬರುತ್ತಾ? ಅಬ್ಬಬ್ಬಾ, ಆಫೀಸ್ನಲ್ಲಿ ನಿಮ್ಮನ್ನು ನೋಡಿದರೆ ಎಲ್ಲರೂ ಹೆದರಿ 10 ಅಡಿ ದೂರ ನಿಲ್ಲುತ್ತಾರೆ. ಹತ್ತಿರದಿಂದ ನೋಡಿದರೆ ತಾನೇ ಗೊತ್ತಾಗುವುದು ಸರ್ನ ನಿಜರೂಪ ಏನು ಅಂತ ಎಂದಳು. ಇಲ್ಲಿ ನೋಡು, ಒಬ್ಬ ಮನುಷ್ಯ ಎಲ್ಲ ಕಡೆ ಎಲ್ಲ ಜನರ ಬಳಿಯೂ ತುಂಬ ಕ್ಲೋಸ್ ಆಗಿರಲು ಸಾಧ್ಯವಿಲ್ಲ. ನಿನ್ನನ್ನು ನೋಡುವವರೆಗೂ ನಾನು ಹಿಟ್ಲರ್ ಆಗಿದ್ದೆ. ನನ್ನನ್ನು ಸಮೀಪಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಹೀಗೋ ಆ ಯಾಶಿಕಾಳಿಂದ ಒಂದು ದಿನವೂ ನನ್ನ ಹತ್ತಿರ ಬರಲು ಸಾಧ್ಯವಾಗಲಿಲ್ಲ. ಆದರೆ ನೀನು ತುಂಬ ಬೇಗ ನನ್ನ ಹತ್ತಿರ ಬಂದಿದ್ದೀಯ ನಕ್ಷತ್ರ. ಅದಕ್ಕೆ ಕಾರಣ ನನ್ನ ವೇಸ್ಟ್ ತಮ್ಮ. ಆ ಭೂತ ಫೋಟೋವನ್ನು ಬದಲಾಯಿಸಿ ಇಟ್ಟಿದ್ದಕ್ಕೆ ನೀನು ಇಷ್ಟು ಹತ್ತಿರ ಬಂದಿದ್ದೀಯ. ಇಲ್ಲದಿದ್ದರೆ ನಿನಗೂ ನನಗೂ ತುಂಬ ಅಂತರವಿರುತ್ತಿತ್ತು. ಆಮೇಲೆ ಒಂದು ವಿಷಯ ನೆನಪಿಟ್ಟುಕೋ, ಇನ್ಮುಂದೆ ಆಗಾಗ ಹೀಗೆಯೇ ನಡೆಯುತ್ತೆ ಎಂದು ಅವಳ ತುಟಿಯನ್ನು ಸವರಿ ಹೇಳಿದವನು, ಅದಕ್ಕಾಗಿ ಇದು ಲವ್ ಎಂದು ನೀನು ತಪ್ಪಾಗಿ ತಿಳಿದುಕೊಳ್ಳಬಾರದು. ಆಮೇಲೆ ಅದನ್ನೇ ಕಾರಣವಾಗಿಟ್ಟುಕೊಂಡು ಇಲ್ಲಿಯೇ ಶಾಶ್ವತವಾಗಿ ಇರಬಹುದು ಎಂದುಕೊಳ್ಳಬಾರದು. ವಿಕ್ರಮ್ ಮದುವೆಯಾಗುವವರೆಗೂ ಮಾತ್ರ. ಅಲ್ಲಿಯವರೆಗೆ ನನ್ನಿಂದ ನೀನು ಸ್ವಲ್ಪ ದೂರವೇ ಇರಬೇಕು, ಅರ್ಥವಾಯಿತಾ ಎಂದಾಗ ವೇಗವಾಗಿ ಅವನ ಕೈಯನ್ನು ತಳ್ಳಿಬಿಟ್ಟವಳು, ಸರ್, ಕನ್ಫ್ಯೂಸ್ ಮಾಡಬೇಡಿ. ನಿಮ್ಮ ಹತ್ತಿರ ಬರಬೇಕಾ ಇಲ್ಲ ದೂರ ಇರಬೇಕಾ ಎಂದು ಕೇಳಿದಳು. ಅದು ನಕ್ಷತ್ರ, ಎಲ್ಲರ ಮುಂದೆಯೂ ಹತ್ತಿರವಾಗಿರಬೇಕು, ಒಂಟಿಯಾಗಿದ್ದಾಗ ದೂರ ಇರಬೇಕು. ಅದುವೇ ನಮ್ಮಿಬ್ಬರಿಗೂ ಒಳ್ಳೆಯದು ಎಂದವನು, ಅಯ್ಯೋ, ಇವಳ ಜೊತೆ ನಾನು ಒಂಟಿಯಾಗಿದ್ದರೆ ವಿಕ್ರಮ್ ಮದುವೆಗೆ ನನ್ನ ಮಗನೇ ಬಂದು ಅಕ್ಷತೆ ಕಾಳು ಆಗ್ತಾನೆ ಅನ್ನಿಸುತ್ತೆ. ಇವಳಿಂದ ನನ್ನ ಮಾನ ಕಾಪಾಡಿಕೊಳ್ಳಬೇಕೆಂದರೆ ನಕ್ಷತ್ರಾಳಿಂದ ಸ್ವಲ್ಪ ದೂರವೇ ಇರಬೇಕು. ಈಗ ತಪ್ಪಿಸಿಕೊಂಡರೆ ಸಾಕು. ಬೇಗ ಹೊರಗೆ ನಡಿ ಹತ್ತು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನು ವೇಗವಾಗಿ ಆ ಕೋಣೆಯಿಂದ ಹೊರಬಿದ್ದನು. ಅವನನ್ನು ವಿಚಿತ್ರವಾಗಿ ನೋಡಿದವಳು, ನಕ್ಷತ್ರ, ಇವರ ಹತ್ತಿರ ಸ್ವಲ್ಪ ಕೇರ್ಫುಲ್ ಆಗಿರು. ಮುಖ್ಯವಾಗಿ ಆ ಯಾಶಿಕಾ ಇದ್ದಾಗ ಇವರ ಪಕ್ಕಕ್ಕೆ ಹೋಗಬೇಡ. ಆದಷ್ಟು ಮನೆಯೊಳಗೆ ಅಡಗಿಕೊಂಡಿರು. ಅದುವೇ ನಿನಗೆ ಸೇಫ್ ಎಂದು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡವಳು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೂ ಮುನ್ನ ಅತ್ತೆಯ ರೂಮಿಗೆ ಹೋಗಬೇಕು ಎಂದು ಗೊಣಗಿದಳು. ಏನು, ಅತ್ತೇನಾ ಎಂದು ಆತ್ಮಸಾಕ್ಷಿ ಕೇಳಲು, ಏನು ಮಾಡೋದು, ಅಮ್ಮ ಅಂತ ಕರೆಯೋಕೆ ಆಗಲ್ಲ, ಅತ್ತೆ ಅಂತಲೇ ಕರೆಯಬೇಕು. ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ದೀನಲ್ಲ ಎಂದು ಅವಳು ಹೇಳಲು, ಸರಿ ಹೋಗು. ನೀನು ಹೋಗ್ತಾ ಇರೋ ರೀತಿ ನೋಡಿದರೆ ನಿಜವಾಗಿಯೂ ಈ ಮನೆಗೆ ಸೊಸೆಯಾಗಿ ಬಿಡ್ತೀಯಾ ಅನ್ನಿಸ್ತಾ ಇದೆ ಎಂದು ಆತ್ಮಸಾಕ್ಷಿ ಹೇಳಿತು. ಅಯ್ಯಯ್ಯೋ, ತಪ್ಪು ಅಂತ ಕೆನ್ನೆಗೆ ಬಡಿದುಕೋ. ಹಾಗೆಲ್ಲ ಏನೂ ಇಲ್ಲ. ಅವರು ನನ್ನ ಬಾಸ್, ಇದು ನನ್ನ ಕೆಲಸ ಎಂದು ಆತ್ಮಸಾಕ್ಷಿಗೆ ಹೇಳಿದವಳು, ನೀನು ಹೀಗೆಯೇ ನನ್ನನ್ನು ಕನ್ಫ್ಯೂಸ್ ಮಾಡ್ತೀಯ. ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ ಎಂದು ಅವಸರವಾಗಿ ಟವೆಲ್ ತೆಗೆದುಕೊಂಡು ಬಾತ್ರೂಮ್ ಒಳಗೆ ನುಗ್ಗಿದಳು. ಬಾತ್ರೂಮ್ ನೋಡಲು ಬಹಳ ಬೃಹತ್ತಾಗಿತ್ತು. ಓ ಮೈ ಗಾಡ್, ಇದೇನು
5 ಸ್ಟಾರ್ ಹೋಟೆಲ್ ರೂಮ್ ತರಹ ಇದೆಯಲ್ಲ, ಬಾತ್ರೂಮ್ ಇಷ್ಟು ಲಕ್ಸುರಿಯಾಗಿದೆಯಲ್ಲ ಎಂದು ಅಚ್ಚರಿಗೊಂಡಳು. ಬಾಟಪ್ ಪೂರ್ತಿ ನೀರು ತುಂಬಿದ್ದು, ಅದರಲ್ಲಿ ಗುಲಾಬಿ ದಳಗಳಿದ್ದವು. ಮೆಲ್ಲನೆ ಬೆರಳಿಟ್ಟು ನೋಡಿದಳು. ನಕ್ಷತ್ರ ಹದವಾದ ಬಿಸಿಯಲ್ಲಿತ್ತು. ಇದನ್ನು ಯಾರು ರೆಡಿ ಮಾಡಿರಬಹುದು ಎಂಬ ಯೋಚನೆ ಅವಳಿಗೆ ಬಂತು. ಆದರೂ ಇದೆಲ್ಲ ನಮಗೆ ಅಭ್ಯಾಸವಿಲ್ಲ, ಬೇಡ ಎಂದುಕೊಂಡವಳು. ಈಗ ಶವರ್ ಆನ್ ಮಾಡಲಾಗಿ ತಣ್ಣನೆಯ ನೀರು ಅವಳ ಮೇಲೆ ಸುರಿಯಿತು. ಜಲಪಾತ ಸುರಿದ ಹಾಗೆ ಸುರಿಯುತ್ತಿದೆಯಲ್ಲ ಎಂದುಕೊಂಡವಳು. ಕಣ್ಣು ಮುಚ್ಚಿ ಆ ನೀರಿನತ್ತ ಮೇಲ್ಮುಖವಾಗಿ ತನ್ನ ಮುಖವನ್ನೊಡ್ಡಿದಳು. ನೀರು ಜಲಪಾತದಂತೆ ಅವಳ ಮುಖಕ್ಕೆ ಬಡಿಯಿತು. ಪ್ರೀತಿ ಬಂದಾಗ ಕನ್ಯೆಯ ಮನಸ್ಸು ಪ್ರೀತಿಯನ್ನು ಯಾರಿಗೂ ಹೇಳುವುದಿಲ್ಲ. ಪುಸ್ತಕದೊಳಗೆ ಮುಚ್ಚಿಟ್ಟ ನವಿಲುಗರಿಯಂತೆ ಬುದ್ಧಿಯನ್ನು ಮುಚ್ಚಿಡುತ್ತಾಳೆ, ತಿಳಿಯುವುದಿಲ್ಲ. ಮನಸ್ಸೇ, ಓ ನನ್ನ ಮನಸ್ಸೇ, ಓ ನನ್ನ ಮನಸ್ಸೇ, ಹೋಗುವೆಯಾ ಅವನೊಡನೆ? ಹೋದರೆ ಹಿಂತಿರುಗಿ ಬಾರೆ ಎಂದು ಅವಳು ಹೇಳುತ್ತಲೇ ಸ್ನಾನ ಮಾಡಲಾರಂಭಿಸಿದಳು. ದೇವಸ್ಥಾನಕ್ಕೆ ಹೋಗಲು ಅವಳಿಗೆ ಉಡಲು ಸೀರೆಯನ್ನು ಕೊಡಲು ಬಂದವನಿಗೆ ಅವಳು ಹಾಡುತ್ತಿದ್ದ ಹಾಡನ್ನು ಕೇಳಿ ಮೆಲ್ಲನೆ ಮುಗುಳ್ನಗು ಮೂಡಿತು. ಏಕೋ ಏನೋ ಅವನ ಮನಸ್ಸಿನಲ್ಲಿ ಮುಂಗಾರಿನ ತುಂತುರು ಮಳೆ ಸುರಿದಂತಾಯಿತು. ತಂಪಾದ ತಂಗಾಳಿ ತನ್ನನ್ನು ತಬ್ಬಿಕೊಂಡಂತ ಭಾಸವಾಯಿತು ಅಥರ್ವನಿಗೆ. ಒಂದು ಬಾಕ್ಸ್ನಲ್ಲಿ ನೆವಿ ಬ್ಲೂ ಬಣ್ಣದ ಸಿಲ್ಕ್ ಕಾಟನ್ ಸೀರೆ, ಗ್ರೇ ಬಣ್ಣದ ಅಂಚು, ಅದರಲ್ಲಿ ತಾಮ್ರದ ಜರಿ ಇರುವ ರೇಷ್ಮೆ ಸೆರಗು, ಗ್ರೇ ಬಣ್ಣದ ಬ್ಲೌಸ್, ಅದಕ್ಕೆ ಮ್ಯಾಚಿಂಗ್ ಲಂಗ, ಸೀರೆಯ ಅಂಚಿಗೆ ಮ್ಯಾಚ್ ಆಗುವಂತಹ ಗಾಜಿನ ಬಳೆ, 2 ಕೈಗಳಿಗೂ ಸೇರಿ 12 ಸಣ್ಣನೆಯ ಚಿನ್ನದ ಬಳೆ, ಅವಳ ಮುಡಿಗೆ ಮುಡಿಯಲು ದುಂಡು ಮಲ್ಲಿಗೆಯ ಹೂವಿನ ದಂಡೆ, ಅವಳ ಕಾಲಿನಲ್ಲಿ ಕಾಲುಂಗುರ ಇರಲಿಲ್ಲ, ಅವಳಿಗಾಗಿ ಬಹಳಷ್ಟು ಮುತ್ತುಗಳಿದ್ದ ಕಾಲ್ಗೆಜ್ಜೆ. ಹೀಗೆ ಎಲ್ಲವೂ ಅದರಲ್ಲಿತ್ತು. ಮೃದುವಾಗಿ ಆ ಸೀರೆಯನ್ನು ಸವರಿದವನು, ನೀನು ಯಾರನ್ನು ಸೇರಬೇಕೋ ಅವಳೇ ಒಳಗೆ ಹಾಡುತ್ತಾ ಕುಣಿಯುತ್ತಿದ್ದಾಳೆ. ಹೊರಗೆ ಬಂದ ತಕ್ಷಣ ನಿನ್ನನ್ನು ನೋಡಿ ಬೆರಗಾಗಿ ಬಿಡುತ್ತಾಳೆ ಎಂದುಕೊಂಡನು. ನಾನೇ ನೀನಾಗಿ ಬಾರದಿದ್ದೆ ಎಂದವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮೆಲ್ಲನೆ ತನ್ನ ಎದೆಗೆ ಬಡಿದುಕೊಂಡು ಮತ್ತೆ ಬಾತ್ರೂಮ್ ಬಾಗಿಲಿನ ಬಳಿ ಅಂಟಿ ನಿಂತು ಅವಳು ಹಾಡುವುದನ್ನು ಕೇಳಲಾರಂಭಿಸಿದನು. ಹಾಡಿನ ಸದ್ದು ಮತ್ತು ನೀರಿನ ಸದ್ದು ಎರಡೂ ನಿಂತಿತು. ಬಹುಶಃ ಸೋಪ್ ಹಾಕಿಕೊಳ್ತಾ ಇದ್ದಾಳೆ ಅನ್ನಿಸುತ್ತೆ. ಖಂಡಿತ ಬಾಕಿ ಹಾಡನ್ನು ಹಾಡುತ್ತಾಳೆ. ಸಾಂಗ್ ಚೆನ್ನಾಗಿದೆ ಎಂದು ಅವನು ಕಾಯುತ್ತಿದ್ದಾಗ ಮೈ ಮೇಲೆ ಟವಲ್ ಸುತ್ತಿಕೊಂಡಿದ್ದ ನಕ್ಷತ್ರ ವೇಗವಾಗಿ ಬಾಗಿಲನ್ನು ತೆಗೆಯಲು ಬಾಗಿಲಿಗೆ ಹೊರಗಿದ್ದವನು ಅವಳ ಮೇಲೆ ಬಿದ್ದನು. ಅವಳ ಮೇಲೆ ಅವಳ ತಲೆಯ ಕೆಳಗೆ ಅವನ ಕೈ ಅವಳ ತಲೆಯನ್ನು ಹಿಡಿದುಕೊಂಡಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.